ನಮಸ್ತೆ. ಏನಪ್ಪ ಇದು ಅಂತ ನೋಡ್ತಿದ್ದೀರಾ? ನಾನಿವತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸ್ಟವ್ ತರಿಸಿದ್ದೆ. ಸುಮಾರು ದಿವಸದಿಂದ ಈ ಸ್ಟವ್ ತರಿಸ್ಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಈ ಕಡೆ ಬರೋಣ. ಫೈನಲಿ ಈ ಸ್ಟವ್ ತರಿಸಿದ್ದೀನಿ. ಸೊ ಇನ್ನೂ ಓಪನ್ ಮಾಡಲಿಲ್ಲ. ನಿಮಗೆ ತೋರ್ಸೋಣ ಈ ಸ್ಟವ್ ಯಾವ ತರ ಇದೆ. ಆಕ್ಚುಲಿ ಈ ಸ್ಟವ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನನಗೆ ಗೊತ್ತಿರೋರು ಒಂದ್ಸಲಿ ಈ ಸ್ಟವ್ ತಗೊಂಡಿದ್ರು. ಸೊ ತುಂಬಾ ಚೆನ್ನಾಗಿದೆ. ಆಮೇಲೆ ಏನಪ್ಪಾ ಅಂತಂದ್ರೆ ಬೇಗ ಅಡುಗೆ ಮಾಡ್ಬೋದು. ಈಗ ನಿಧಾನ ಆಗುತ್ತೆ ಸ್ಟವ್. ಕೆಲವೊಂದು ನಮ್ಮನೆಯಲ್ಲೂ ಲಾಸ್ಟ್ ಒಂದು 4-5 ವರ್ಷ ಆಗಿತ್ತು. ಅವಾಗೂ ಕೂಡ ನಾನು ಫ್ಲಿಪ್ಕಾರ್ಟ್ ಅಲ್ಲೇ ತಗೊಂಡಿದ್ದು. ಆದ್ರೆ ಈ ತರ ಇರಲಿಲ್ಲ. ಅದು 4 ಒಲೆ ಸ್ಟವ್. ನಮ್ಮ ಮನೆಯಲ್ಲಿ 3 ಒಲೆದು 2 ಒಲೆದು. 3 ಒಲೆದು ಹಚ್ಚಲ್ಲ, 2 ಒಲೆದು ಬೆಳಗ್ಗೆ ಹೊತ್ತು ಅಡುಗೆ ಮಾಡೋದಕ್ಕೆಲ್ಲ ಲೇಟ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ 4 ಒಲೆ ಸ್ಟವ್ ನಾವು ಯೂಸ್ ಮಾಡೋದು. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ತುಂಬಾ ಜನ ತಗೊಂಡಿದ್ದಾರೆ. ಹೆಂಗಿಲ್ಲ ಅಂದ್ರೆ ಒಂದು 600-700 ಜನ ತಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರಲ್ಲಿ 2 ತರ ಬರುತ್ತೆ, ಮ್ಯಾನ್ಯುವಲ್, ಆಟೋಮೆಟಿಕ್ ಮಾತ್ರ ತಗೋಬೇಡಿ. ಯಾಕೆ ಗೊತ್ತಾ? ಆಟೋಮೆಟಿಕ್ ಯಾಕೆ ತಗೋಬೇಡಿ ಅಂದ್ರೆ, ಇವಾಗ ಈ ತರ ತಿರುಗಿಸಿ ಅದ್ರಲ್ಲೇ ಆನ್ ಆಗುತ್ತೆ. ಇಲ್ಲಿ ಕುತ್ಕೋ, ಅದ್ರಲ್ಲೇ ಆನ್ ಆಗುತ್ತೆ. ಆದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಇದು ಯೂಸ್ ಮಾಡ್ತಾ ಹೋಗ್ಬಿಡ್ತು ಅಂತಂದ್ರೆ ಈ ಸೆಟ್ ಪೂರ್ತಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದ್ರ ಬದಲು ಆರಾಮಾಗಿ ನಾವು ರೆಗ್ಯುಲೇಟರ್ ಇರುತ್ತೆ ಅದ್ರಲ್ಲಿ ಹಚ್ಬೋದು, ಇಲ್ಲಂದ್ರೆ ಮ್ಯಾಚ್ ಬಾಕ್ಸ್ ಅಲ್ಲಿ ಹಚ್ಬೋದು. ಸೊ ನೀವು ತಗೊಳಂಗಿದ್ರೆ ಮ್ಯಾನ್ಯುವಲ್ ತಗೊಳ್ಳಿ. ಆಟೋಮೆಟಿಕ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟವ್ ತಗೊಳಕ್ ಹೋಗ್ಬೇಡಿ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಅದನ್ನೇ ತಗೋಬೇಕು ಅಂತಿಲ್ಲ, ಒಂದು ಸಣ್ಣ ಸಜೆಸ್ಟ್ ಅಷ್ಟೇನೆ. ಸೊ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ನನಗೆ ಲಿಂಕ್ ಅಂತ ಕಳಿಸಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಯಾಕಂದ್ರೆ ಈ ಸ್ಟ್ಯಾಂಡ್ ಏನಾಗಿದೆ ಅಂತಂದ್ರೆ, ಅಂಕಿತ ಇದನ್ನ ಸ್ವಲ್ಪ ತೋರಿಸು. ಈ ಸ್ಟ್ಯಾಂಡ್ ಲಿಂಕ್ ಸಿಕ್ಕಾಪಟ್ಟೆ ಜನ ನನಗೆ ಕಮೆಂಟ್ ಮಾಡಿದೀರಾ, ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರ. ಈ ಲಿಂಕ್ ನಾನು ಹಾಕಿದೀನಿ, ಬಟ್ ಯಾಕೋ ಗೊತ್ತಿಲ್ಲ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರು. ಸೊ ಈ ಸ್ಟವ್ದು ಮಾತ್ರ ಲಿಂಕ್ ನಾನು ಕರೆಕ್ಟ್ ಆಗಿ ಕಳಿಸ್ಕೊಡ್ತೀನಿ. ಯಾರಿಗಾದ್ರೂ ಈ ಸ್ಟವ್ ಬೇಕು ಅಂದ್ರೆ ಲಿಂಕ್ ಅಂತ ಕಳಿಸಿ. ಅಂಕಿತ ಹತ್ತಿರದಿಂದ ಸ್ವಲ್ಪ ಝೂಮ್ ಮಾಡಿ ಸ್ಟವ್ ತೋರಿಸ್ಪ. ಚೆನ್ನಾಗಿದಾರ? ಪ್ರೈಸ್ ಬಂದು 7,800 ರೂಪಾಯಿ ಇದೆ. ಅಂದ್ರೆ ನೀವು ಆಟೋಮೆಟಿಕ್ ತಗೊಂಡ್ರೆ, ನಾರ್ಮಲ್ ಆಗಿ ಈಗ ಮ್ಯಾನ್ಯುವಲ್ ನೀವೇ ಹಚ್ಚೋ ತರ ತಗೊಂಡ್ರಿ ಅಂತಂದ್ರೆ, ಸೊ ಈ ಸ್ಟವ್ ಬಂದು ನಾನು ಕ್ರೆಡಿಟ್ ಕಾರ್ಡ್ ಅಲ್ಲಿ ಬುಕ್ ಮಾಡಿದ್ದು. ನನಗೆ 6,800 ರೂಪಾಯಿ ಸಿಕ್ತು. ಅಪ್ಪಿತಪ್ಪಿ ನೀವೇನಾದ್ರೂ ಕ್ಯಾಶ್ ಆನ್ ಡೆಲಿವರಿ ಕೊಟ್ರೆ 7,200 ರೂಪಾಯಿ ಸಿಗುತ್ತೆ. ನನ್ನ ಪ್ರಕಾರ 7,200 ರೂಪಾಯಿ ವರ್ತ್ ಅನ್ಸುತ್ತೆ, ಲಾಸ್ ಇಲ್ಲ. ಯಾಕಂದ್ರೆ ಲಾಸ್ ಇದ್ದಿದ್ರೆ ನಾನು ಕರ್ಸ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ಬರ್ನಲ್ಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ಬೇಗ ಅಡುಗೆ ಮಾಡ್ಬೋದು. ಈಗ ಬೆಳಗ್ಗೆ ಹೊತ್ತು ನಾವ್ ಎಷ್ಟು ಬೇಗ ಎದ್ದು ಅಡುಗೆ ಮಾಡ್ತೀವಿ ಅಂತಂದ್ರೂ ನಮ್ಗೆ ಟೈಮ್ ಸಾಕಾಗಲ್ಲ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಉರಿಯುತ್ತೆ. ಯಾರಿಗಾದ್ರೂ ಈ ಸ್ಟವ್ ಬೇಕು ಅಂದ್ರೆ ಲಿಂಕ್ ಅಂತ ಕಳಿಸಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು. ಆದಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.